ವೀಕ್ಷಕರೇ, ರಿಯಾಝೋನ್ ರಿಯಲ್ ಎಸ್ಟೇಟ್ ಅಪರ್ಚುನಿಟೀಸ್ ಕಡೆಯಿಂದ ಹೊಸ ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಿದ್ದಾರೆ. ಅದೇ ಇದು ವೈಲ್ಡರ್ ವುಡ್ ಅಂತ ನೀವು ನೋಡ್ತಾ ಇರ್ಬೋದು. ವೆಲ್ಕಮ್ ಟು ವೈಲ್ಡರ್ ವುಡ್. ಇಲ್ಲಿರುವಂತ ಆಫರ್ಗಳೇನಿದೆ ಅಂತ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ನೋಡ್ತಾ ಇರಿ. ನಿಮ್ಮ ಕನಸಿನ ಮನೆ ಕಟ್ಟೋಕೆ ಪರಿಪೂರ್ಣವಾದ ಜಾಗ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಪರಿಚಯಿಸುತ್ತಿದ್ದೀವಿ ರಿಯಾಝೋನ್ ರಿಯಲ್ ಎಸ್ಟೇಟ್ ಆಪರ್ಚುನಿಟಿ ನೀಡ್ತಾ ಇರೋ ವೈಲ್ಡರ್ ವುಡ್ ಪ್ಲಾಟ್ಸ್. ಮೈಸೂರು ರಸ್ತೆಗೆ ಕೇವಲ 5 ನಿಮಿಷದ ದೂರದಲ್ಲಿರೋ ಈ ಪ್ರೀಮಿಯಂ ಪ್ರಾಜೆಕ್ಟ್ ಬಿಡಿಎ ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು ಸುರಕ್ಷಿತ ಹೂಡಿಕೆಗೆ ಅತ್ಯುತ್ತಮ ಆಯ್ಕೆ. ಒಟ್ಟು 8 ಎಕರೆ ಪ್ರದೇಶದಲ್ಲಿ 149 ಪ್ರೀಮಿಯಂ ಪ್ಲಾಟ್ಸ್ ಮತ್ತು 20ಕ್ಕೂ ಹೆಚ್ಚು ಆಧುನಿಕ ಸೌಲಭ್ಯಗಳು ನಿಮಗಾಗಿ. ಇಲ್ಲಿ ಎಲೆಕ್ಟ್ರಿಸಿಟಿ, ನೀರಿನ ವ್ಯವಸ್ಥೆ, ಓವರ್ ಹೆಡ್ ಟ್ಯಾಂಕ್, ಪಾರ್ಕ್, ಜಿಮ್ ಸೇರಿದಂತೆ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ. ಇದರ ಜೊತೆಗೆ ಬಸ್ ಸ್ಟ್ಯಾಂಡ್ ಮತ್ತು ಮೆಟ್ರೋ ಸ್ಟೇಷನ್ ಹತ್ತಿರಾನೇ ಇದ್ದು ಪ್ರಯಾಣಕ್ಕೂ ಕೂಡ ತುಂಬಾ ಸುಲಭ. ವೀಕ್ಷಕರೇ, ವೈಲ್ಡರ್ ವುಡ್ ಬೈ ರಿಯಾಝೋನ್ ರಿಯಲ್ ಎಸ್ಟೇಟ್ ಅಪರ್ಚುನಿಟೀಸ್. ಹಾಗಂದ್ರೆ ಇಲ್ಲಿರುವ ಪ್ರಾಜೆಕ್ಟ್ ನಲ್ಲಿ ಒಂದು ಪ್ರೀಮಿಯಂ ಪ್ಲಾಟ್ಸ್ ನ ತಗೋಬೇಕಂದ್ರೆ ಪ್ರೈಸ್ ಏನಿರ್ಬೋದು ಅಂತ ಯೋಚನೆ ಮಾಡ್ತಿದ್ರಲ್ಲ, ಜಸ್ಟ್ 1 ಸ್ಕ್ವೇರ್ ಫೀಟ್ಗೆ 7,500 ರುಪೀಸ್ ಅಷ್ಟೇ. ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ, ಅದರಲ್ಲೂ ಮೈಸೂರು ರೋಡ್ಗೆ ವಾಕಬಲ್ ಡಿಸ್ಟೆನ್ಸ್ ಇರುವಂತ ಜಾಗ ಇದು. ನಾವ್ ಹೇಳ್ತೀವಿ ಚಿನ್ನದಂತ ಜಾಗ ಅಂತ. ಸೊ ಅದೇ ತರ ಈ ಚಿನ್ನದಂತ ಜಾಗಕ್ಕೆ ನೀವು ಇನ್ವೆಸ್ಟ್ ಮಾಡಿದ್ರೆ, ಸೊ 1 ಇಯರ್ ಡೌನ್ ದ ಲೈನ್ ಅಥವಾ 2 ಇಯರ್ಸ್ ಆದ್ಮೇಲೆ ನಿಮ್ಗೆ 1:2, 1:3 ನಿಮ್ಗೆ ಬೆನಿಫಿಟ್ಸ್ ಆಗುತ್ತೆ. ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಅಂತಾನು ಕೂಡ ನೀವು ಅನ್ಕೋಬಹುದು. ಇಷ್ಟು ಉತ್ತಮ ಸೌಲಭ್ಯಗಳೊಂದಿಗೆ ಪ್ರತಿ ಸ್ಕ್ವೇರ್ ಫೀಟ್ ಕೇವಲ 7,500 ಮಾತ್ರ ಮತ್ತು ಬ್ಯಾಂಕ್ ಲೋನ್ ಸೌಲಭ್ಯ ಕೂಡ ಲಭ್ಯ. ಆನ್ ದ ಫ್ಲಾಟ್ ವೇರ್ ಯೋರ್ ಡ್ರೀಮ್ಸ್ ಬಿಗಿನ್ ಟು ಗ್ರೋ. ಹಿಂದೆ ನಿಮ್ಮ ಕನಸಿನ ಫ್ಲಾಟ್ ಬುಕ್ ಮಾಡಿ. ವೀಕ್ಷಕರೇ, ಇವತ್ತು ನಾನು ನಿಮಗೆ ರಿಯಾಝೋನ್ ರಿಯಲ್ ಎಸ್ಟೇಟ್ ಅಪರ್ಚುನಿಟೀಸ್ ಅವ್ರ ಕಡೆಯಿಂದ ವೈಲ್ಡರ್ ವುಡ್ ಎನ್ನುವಂತ ಪ್ರಾಜೆಕ್ಟ್ ಅನ್ನ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಸುಮಾರು 8 ಎಕರೆನಲ್ಲಿ ಮಾಡಿದ್ದಾರೆ. ಸೊ ಇಲ್ಲಿ 149 ಪ್ರೀಮಿಯಂ ಪ್ಲಾಟ್ಸ್ ಇರುತ್ತೆ, ಜೊತೆಗೆ 20+ ಅಮ್ಯಾನಿಟೀಸ್ ಇರುತ್ತೆ. ಹಾಗಾದ್ರೆ ಈ ಒಂದು ಲೇಔಟ್ ಹೆಂಗಿರ್ಬೋದು ಅಂತ ನೀವು ಇಮ್ಯಾಜಿನ್ ಮಾಡ್ತಿರ್ಬೋದು. ಬನ್ನಿ, ಪ್ರತಿಯೊಂದು ಜಾಗಕ್ಕೂ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಏನೆಲ್ಲ ಫೆಸಿಲಿಟೀಸ್ ಸಿಗುತ್ತೆ, ಇಲ್ಲಿ ಏನಾದ್ರು ನೀವು ಪ್ಲಾಟ್ಸ್ ತಗೊಳ್ಳೋದ್ರ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನಾನ್ ನಿಮ್ಗೆ ಇವತ್ತು ಪರಿಚಯ ಮಾಡ್ಕೊಡ್ತೀನಿ. ವೀಕ್ಷಕರೇ, ನಾವು ಯಾವಾಗಲೂ ಒಂದು ಪ್ಲಾಟ್ಸ್ ತಗೋಬೇಕು ಅಂತ ಅಂದ್ರೆ ಮೊದಲನೇದಾಗಿ ನಮ್ಗೆ ಬಸ್ ಸ್ಟಾಪ್ ಹತ್ರ ಇದೆಯಾ, ಸ್ಕೂಲ್ ಹತ್ರ ಇದೆಯಾ, ಹಾಸ್ಪಿಟಲ್ಸ್ ಇದೆಯಾ, ಮತ್ತೆ ಮೇನ್ ರೋಡ್ ಇದೆಯಾ, ಪ್ರತಿಯೊಂದನ್ನು ಕೂಡ ಯೋಚನೆ ಮಾಡ್ತೀನಿ. ನಾನು ಇವಾಗ ಪರಿಚಯ ಮಾಡಿದಿರುವಂತ ಈ ಪ್ರಾಜೆಕ್ಟ್ ನಲ್ಲಿ ನಿಮ್ಗೆ ಇಲ್ಲಿಂದ ಮೈಸೂರು ರೋಡ್ ಜಸ್ಟ್ 5 ಮಿನಿಟ್ಸ್ ಅಷ್ಟೇ. ಮೈಸೂರು ರೋಡಲ್ಲಿ ನೀವು ಡಾನ್ ಬಸ್ಕೋ ಕಾಲೇಜ್ ನೋಡಿರ್ತೀರಾ, ಅಲ್ಲಿಂದ ಇಲ್ಲಿಗೆ ಜಸ್ಟ್ 5 ಮಿನಿಟ್ಸು. ಅದ್ರ ಜೊತೆಗೆ ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜ್ ಕೇಳಿರ್ತೀರಾ, ಅದು ಕೂಡ ಇಲ್ಲಿಗೆ ಜಸ್ಟ್ 5 ಮಿನಿಟ್ಸ್ ಇರುತ್ತೆ. ಸೊ ಹೀಗೆ ಮೈಸೂರು ರೋಡ್ಗೆ ಹತ್ರ ಇರೋದ್ರಿಂದ ಇದು BDA ಮತ್ತೆ ರೇರಾ ಅಪ್ರೂವ್ಡ್ ಇರುವಂತ ಪ್ರಾಜೆಕ್ಟ್ ಇದು. ಮತ್ತೆ ಆಲ್ರೆಡಿ ಎಲ್ಲ ಫುಲ್ ಕೂಡ ಡೆವಲಪ್ ಆಗಿದೆ. ಈ ಪ್ರಾಜೆಕ್ಟ್ ನ ನೀವು ನೋಡ್ಬೇಕು, ಬೆಂಗಳೂರು ಒಳಗಡೆ ನಾವು ಒಂದು ಮನೆ ಕಟ್ಟಬೇಕು, ಸೈಟ್ ತಗೋಬೇಕು, ಇಲ್ಲ ಫ್ಯೂಚರ್ಗೆ ಪ್ಲಾನ್ ಮಾಡಬೇಕು ಅಂತ ನಿಮ್ಗೆ ಆಸೆ ಇತ್ತಂತ ಅಂದ್ರೆ ಈ ಜಾಗಕ್ಕೆ ಒಂದ್ಸರಿ ನೀವು ವಿಸಿಟ್ ಮಾಡಲೇಬೇಕು. ಯಾಕೆ ಹೇಳ್ತೀನಿ ಅಂದ್ರೆ ಅಲ್ಲಿ ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ವೀಕ್ಷಕರೇ, ಈ ಪ್ರಾಜೆಕ್ಟ್ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ನಾನು ಹೇಳ್ತಾ ಇದ್ದೆ, ಬಟ್ ಇನ್ನೂ ಡೆಪ್ತ್ ಆಗಿ ಈ ಪ್ರಾಜೆಕ್ಟ್ ಬಗ್ಗೆ ಪ್ರೈಸ್ ಆಗಿರ್ಬೋದು, ಮತ್ತೆ ಎಲ್ಲಿದೆ, ಇದ್ರ ಉದ್ದೇಶ ಏನು, ಇದ್ರ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಸಾಕಷ್ಟು ಡೀಟೇಲ್ಸ್ ನ ಕೊಡಕ್ಕೆ ನನ್ನ ಜೊತೆ ದೇವಯ್ಯ ಅವರು ಇದ್ದಾರೆ. ಸೊ ಈ ಪ್ರಾಜೆಕ್ಟ್ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಇವ್ರಿಗೆ ಗೊತ್ತಿದೆ. ಸೊ ಇವ್ರನ್ನ ಮಾತನಾಡಿಸ್ತೀನಿ, ಬನ್ನಿ ಸರ್. ಆಕ್ಚುಲಿ ನಾವು ಆದಷ್ಟು ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ಹೇಳ್ತಾ ಇದ್ವಿ. ಸೊ ರಿಯಲ್ ಹೀರೋ ನೀವಿಲ್ಲಿ, ಯಾಕೆಂದ್ರೆ ಯಾವ್ದು ಹತ್ರ ಇದೆ, ಏನ್ ಅನುಕೂಲ ಆಗುತ್ತೆ, ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ. ಸೊ ಈ ತರದ್ದೆಲ್ಲ ನಮ್ಮ ವೀಕ್ಷಕರಿಗೆ ನೀವು ಸ್ವಲ್ಪ ವಿಚಾರಗಳನ್ನ ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ. ಹೀರೋ ಬಂದು ಡೆಫಿನೆಟ್ ಆಗಿ ಇಲ್ಲಿ ಯಾರು ಪರ್ಚೇಸ್ ಮಾಡ್ತಾರೆ ಅವರೇ ಹೀರೋ ಆಗ್ತಾರೆ. ಪ್ರಾಜೆಕ್ಟ್ ಡೀಟೇಲ್ಸ್ ನೀವು ಹೇಳಿದೀರಾ ಆಲ್ರೆಡಿ. ಸೊ ಇದು ಮೇನ್ ಪಾಯಿಂಟ್ಸ್ ಇಲ್ಲಿ ನಮ್ದು ಈ ಪ್ರಾಜೆಕ್ಟ್ ಏನಕ್ಕೆ ತಗೋಬೇಕು ಅಂತ ಹೇಳಿದ್ರೆ, ನಾವು 1 ಕಿಲೋಮೀಟರ್ ಮೈಸೂರು ರೋಡ್, ಆಮೇಲೆ ಮೆಟ್ರೋ ಸ್ಟೇಷನ್ ಇಂದ 2.5 ಕಿಲೋಮೀಟರ್ ಇದ್ದೀವಿ. ಮೆಟ್ರೋ ಸ್ಟೇಷನ್ ಇಂದ ಮುಂದಕ್ಕೆ ಕಂಟಿನ್ಯೂ ಆಗುತ್ತೆ. ಬ್ಯಾಕ್ ಸೈಡ್ ಅಲ್ಲಿ ಬಂದು ಇದು ನಾವು ಅಡ್ಜಸೆಂಟ್ ಕೆಂಪೇಗೌಡ ಬಡಾವಣೆ. ಇಲ್ಲಿ ಆಲ್ರೆಡಿ ಒಂದ್ಸರಿ ಅಲಾಟ್ಮೆಂಟ್ ಇನ್ನೇನು ಸ್ಟಾರ್ಟ್ ಮಾಡ್ತಾರೆ, ಕೆಲಸಗಳು ಕಂಪ್ಲೀಟ್ ಆಗಿದೆ. ಬ್ಯಾಕ್ ಸೈಡ್ ಅಲ್ಲೇ 100 ಮೀಟರ್ ರೋಡ್ ಅಟ್ಯಾಚ್ ಆಗಿ ಹೋಗುತ್ತೆ. ಅಲ್ಲಿ ಕಾಣಿಸ್ತಿರೋ ಬಿಲ್ಡಿಂಗ್ ಬಂದು ರಾಜೀವ್ ಗಾಂಧಿ ಮೆಡಿಕಲ್ ಕಾಲೇಜು, ಮೆಡಿಕಲ್ ಯೂನಿವರ್ಸಿಟಿ. ಸೊ ಅದು 60 acres ಕ್ಯಾಂಪಸ್. ಮೋಸ್ಟ್ ಪ್ರಾಬಬ್ಲಿ ಫೇಸ್ 1 ನಡೀತಾ ಇದೆ. ಇನ್ನೊಂದು 8-9 ಮಂತ್ಸ್ ಅಲ್ಲಿ ಆಪರೇಷನಲ್ ಆಗುತ್ತೆ. 15,000 to 20,000 ಸ್ಟೂಡೆಂಟ್ಸ್ ಇಲ್ಲಿ ಓದ್ತಾರೆ. ಸೊ ಜಸ್ಟ್ ಇದರದ್ದು ಪೊಟೆನ್ಶಿಯಲ್ ಯೋಚನೆ ಮಾಡಿ ಯಾವ ಲೆವೆಲ್ಗೆ ಹೋಗುತ್ತೆ. ಈಗಿನ ಕಾಲದಲ್ಲಿ ಈಗಿರೋ ಟೈಮ್ ಅಲ್ಲಿ ಮೆಟ್ರೋ ಸ್ಟೇಷನ್ಗೆ ಹತ್ರ ಸಿಗೋ ಅಪಾರ್ಟ್ಮೆಂಟ್ ಗಳೇ ಬಹಳಷ್ಟು ಕಡಿಮೆ. ಅದರಲ್ಲಿ ನಿಮ್ಗೆ
ಪ್ಲಾಟೆಡ್ ಡೆವಲಪ್ಮೆಂಟ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇಟ್ ಇಸ್ ಡೆಫಿನೆಟ್ಲಿ ತುಂಬಾ ಒಳ್ಳೆ ಪರ್ಚೇಸ್ ಆಗಿರುತ್ತೆ. ನೀವು ಕನ್ಸಿಡರ್ ಮಾಡಬಹುದು, ನಿಮ್ಮ ವೀಕ್ಷಕರಿಗೆ ನೀವು ಹೇಳ್ಬೋದು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ನಿಜಕ್ಕೂ ಹಾರ್ಟ್ ಆಫ್ ದ ಸಿಟಿ ಅಂತ ಹೇಳ್ಬೋದು. ಮೈಸೂರು ರೋಡು ಅಂದ್ರೆ ಬೆಂಗಳೂರಿಂದ ಮೈಸೂರಿಗೂ ಮೈಸೂರು ರೋಡ್ ಅಂತೀವಿ, ಬಟ್ ಇದು ಮೈಸೂರು ರೋಡೇ ಅಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಬ್ಯಾಂಗ್ಳೂರು. ಇದು BD ಅಪ್ರೂವ್ ಮತ್ತೆ ರೇರಾ ಅಪ್ರೂವ್ಡ್ ಆಗಿರೋಂಥದ್ದು. ಇವ್ರು ಹೇಳಿದ್ರು ಅವಾಗಲೇ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಂತ ಅಂದ್ಬಿಟ್ಟು. ನಾನು ಅವಾಗಲೇ ಹೇಳಿದೆ ಡಾನ್ ಬಸ್ಕೋ ಕಾಲೇಜ್ ಆಗಿರ್ಬೋದು, ಮತ್ತೆ ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು. ಸೊ ಎಲ್ಲ ಕೂಡ, ಯಾಕೆಂದ್ರೆ ಒಬ್ರಿಗೊಂದು ಪ್ಲಾಟ್ಸ್ ತಗೊಳ್ತಾ ಅಂದ್ರೆ ಸಾಕಷ್ಟು ಫೆಸಿಲಿಟೀಸ್ ಬೇಕು ಅವ್ರಿಗೆ. ಬಸ್ ಸ್ಟಾಪು, ಮೆಟ್ರೋ ಸ್ಟೇಷನು, ಮೇನ್ ರೋಡು ಎಲ್ಲ ಥರನೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಈ ಜಾಗದಲ್ಲಿ ಅದು ಜಾಸ್ತಿನೇ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ 1 ಸ್ಕ್ವೇರ್ ಫೀಟ್ಗೆ 7,500. ಹೌದು. ಸೊ ಈಗ ಒಂದು ಪ್ರೈಸು 1 ಸ್ಕ್ವೇರ್ ಫೀಟ್ಗೆ 7,500 rupees ಇದೆ. ಸೊ ಆಲ್ರೆಡಿ ಸಾಕಷ್ಟು ಪ್ಲಾಟ್ಸ್ಗಳು ಸೇಲ್ ಆಗಿದೆ, ಕೆಲವೇ ಪ್ಲಾಟ್ಸ್ಗಳು ಮಾತ್ರ ಇದೆ. ಸೊ ನೀವೇನಾದರೂ ಬ್ಯಾಂಗ್ಳೂರಲ್ಲಿ ಒಂದು ಸೈಟ್ ಮಾಡಬೇಕು, ಮನೆ ಕಟ್ಟಬೇಕು ಅಂತ ಆಸೆಗಳಿತ್ತು, ಇಲ್ಲ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇವತ್ತು ಇನ್ವೆಸ್ಟ್ ಮಾಡೋಣ, ಇನ್ನೊಂದು 2 ವರ್ಷ ತನಕ ಇಟ್ಬಿಟ್ಟು ಬೇರೆಯವರಿಗೆ ರೀಸೇಲ್ ಮಾಡೋಣ, ಇಲ್ಲ ಬೇರೆ ಮತ್ತೊಂದು ಮಾಡೋಣ ಅಂತ ಐಡಿಯಾಗಳಿತ್ತು ಅಂದರೆ ಇಲ್ಲೊಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಕಾಲ್ ಮಾಡ್ಬೋದು. ನಿಮಗೆ ದೇವಯ್ಯವರು ಇನ್ನೂ ಸಾಕಷ್ಟು ಡೀಟೇಲ್ಸ್ನ ಕೊಡ್ತಾರೆ, ಹೇಗೆ ಏನು ಅಂತ. ಮತ್ತು ಜೊತೆಗೆ ಏನಾದ್ರು ಅಷ್ಟೊಂದು ದುಡ್ಡಿಲ್ಲ, ಬ್ಯಾಂಕ್ ಫೆಸಿಲಿಟೀಸ್ ಇದೆಯಾ, ಲೋನ್ ಮಾಡ್ಕೋಬೋದಾ, ಅದಕ್ಕೂ ನೋ ವರೀಸು. ಅದಕ್ಕೂ ಕೂಡ SB ಅಪ್ರೂವ್ಡ್ ಆಗಿರೋಂಥ ಒಂದು ಸರ್ಟಿಫಿಕೇಟ್ ಕೂಡ ಇವರಲ್ಲಿದೆ. ಪಿನ್ ಟು ಪಿನ್ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ರಿಜಿಸ್ಟ್ರೇಷನ್ ಖಾತೆಗಳೆಲ್ಲ ಬಂದಿವೆ, ರಿಜಿಸ್ಟ್ರೇಷನ್ಸ್ಗಳು ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಒಂದು 40-50% ರಿಜಿಸ್ಟ್ರೇಷನ್ ಕೂಡ ಆಗೋಗಿದೆ. ಓಕೆ, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ. ಇನ್ನೂ ಸಾಕಷ್ಟು ವಿಚಾರಗಳು ಮತ್ತೆ ಈ ಜಾಗನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಕೊನೆ ತನಕ ವಿಡಿಯೋ ನೋಡ್ತಾ ಇರಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.